ನೆಕ್ಸ್ಟ್ PM ನಮ್ಮ ಆದಿನಾಥ್ ಆಗಬೇಕು. ಯಾಕೆ? ಅವರು ದೇಶಕ್ಕೆ ಓಡಾಡೋರು, ಅವರೆಲ್ಲ ಪ್ರಾಣ ಕೊಡ್ತಾರೆ ದೇಶಕ್ಕೆ. ಅವರು ಈ ಕಾಂಗ್ರೆಸ್ ಎಲ್ಲ ಏನೆಲ್ಲ ಪುಡಾರಿಗಳು ತಿನ್ಬಿಟ್ಟು ಓಡೋಗ್ಬಿಡ್ತಾರಲ್ಲ ಮನೆ ಬಿಟ್ಟು. ಮುಸ್ಲಿಮ್ಗೆ ರಾಜ್ಯ ಕೊಟ್ಟು ಹೊರಟಾರೆ ಅವರೆಲ್ಲ. ಹಿಂದೂ ರಾಜ್ಯ ಉಳಿಬೇಕಂದ್ರೆ ಮೋದಿಯವರು ಬರಬೇಕು. ಇವ್ರು ಯಾರು ಹೇಳಿ ಆದಿ ಅವರೆಲ್ಲ ಬಂದ್ರೆ ನಮ್ಮ ದೇಶ ಉಳಿಯೋದು. ಇವರೆಲ್ಲ ಬಿಟ್ಟರೆ ದೇಶ ಮಾರ್ಬಿಡ್ತಾರೆ ಇವರು. ಈಗ ಮೋದಿ ಅವ್ರು ಬಂದ್ರೆ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಇಡೀ ನಮ್ಮ ಇಂಡಿಯಾನೇ ಅಭಿವೃದ್ಧಿ ಆಗ್ತದೆ. ಅದು ಅವರು ಮೋಸ ಮಾಡಲ್ಲ, ಒಬ್ಬರು ದುಡ್ಡು ತಿನ್ನಲ್ಲ, ಅವರು ಇದು ಮಾಡಲ್ಲ. ಬೇರೆಯವರೆಲ್ಲ ಲೂಟಿ ಮಾಡ್ತಾರೆ ದೇಶನ. ಅವ್ರು ಲೂಟಿ ಮಾಡಲ್ಲ ದೇಶನ ಅವರು. ಈಗ ಮೋದಿ ಅವ್ರನ್ನ 60-40 ಕಮಿಷನ್ ಸರ್ಕಾರ ಅಂತಾರಲ್ಲ, ನೀವೇನ್ ಹೇಳ್ತೀರಾ? ಸುಳ್ಳು ಅದೆಲ್ಲ. ಇವರು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಜನಕ್ಕೆ ಟೋಪಿ ಹಾಕಿ ಬೇರೆಯವ್ರ ಮೇಲೆ ಕಳ್ತನ ಓಡಿಸಿ ಇವ್ರು ಸರ್ಕಾರ ಆಳ್ತಾವ್ರು. ಇವತ್ತು ಬೇರೆಯವ್ರಿಗೆಲ್ಲ ಟೋಪಿ ಹಾಕ್ಬಿಟ್ಟು ಸರ್ಕಾರ ಆಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಇದು ಈಗ ಮೋದಿ ಅವರು ದೇಶ ಸುತ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ, ನೀವೇನ್ ಹೇಳ್ತೀರಾ? ಸುಳ್ಳೋದು. ಅವ್ರ ಪ್ರಾಣ ಬಿಟ್ಟು ದೇಶ ಕೆಲಸ ಮಾಡ್ತಾವ್ರೆ. ಅವ್ರಿಗೆ ಹೆಂಡತಿ ಮಕ್ಳು ಯಾರು ಇಲ್ಲ. ದೇಶಕ್ಕೆ ಪ್ರಾಣ ಕೊಡ್ತಾರೆ, ದೇಶಕ್ಕೆ ಪ್ರಾಣ ಬಿಟ್ಟು ಹೊಡೋತಾರೆ ಅವರು. ಅವ್ರ ಹೆಸರು ಮಹಾತ್ಮ ಗಾಂಧಿ, ನೆಹರು ತರ ಹೆಸರು ಬೇಕು ಅವ್ರಿಗೆ. ಈ ತರ ಇವರೆಲ್ಲ ಚಿಲ್ಲರೆ ಇವರೆಲ್ಲ ಕಾಂಗ್ರೆಸ್ ಅವರು. ಬಂದ ತಕ್ಷಣ ಈ ಕೆಲಸ ಫಸ್ಟ್ ಮಾಡ್ಬೇಕು ಅಂತ ಅನ್ಸೋದು ಯಾವ್ದು? ಯಾವ್ದು? ಮೋದಿ ಅವರು ನಿಮ್ ಪ್ರಕಾರ ಬಂದ ತಕ್ಷಣ ಫಸ್ಟ್ ಈ ಕೆಲಸ ಮಾಡ್ಬೇಕು ಅಂತ ಹೇಳೋದು ಯಾವ್ದು? ಇದೆ ನಮ್ಗೆ ಉದ್ಧಾರ ಮಾಡ್ತಾರೆ. ಇವ್ರು ಕಳ್ಳರೆಲ್ಲ ಹಿಡಿದು ಒಳಗೆ ಹಾಕ್ತಾರೆ ಜೈಲಿಗೆ. ಈ ಬೇರೆಯವ್ರಿಗೆಲ್ಲ ಯಾರನ್ನು ಬಿಡಲ್ಲ ಅವರು. ಮೋದಿ ಅವರು ಒಳ್ಳೆ ಸರ್ಕಾರ ಕೊಡ್ತಾರೆ, ಒಳ್ಳೆ ಇದು ಮಾಡ್ತಾರೆ. ಬೇರೆಯವರೆಲ್ಲ ಇವ್ರಿಗೆ ಹೇಳ್ತಾರ ಟೋಪಿ ಹಾಕ್ಬಿಟ್ಟು ಸರ್ಕಾರ ಆಳ್ತಾರೆ. ಇವತ್ತು ಜನಕ್ಕೆ ಟೋಪಿ ಹಾಕ್ತಾರೆ ಇವರೆಲ್ಲ. ಕಾಂಗ್ರೆಸ್ ಅವರು ದುಡ್ಡು ಕೊಡ್ತೀನಿ ಅಂತಾರೆ, ದುಡ್ಡು ಯಾರಿಗೂ ಬರಲ್ಲ. ಅವರು ಎಲ್ಲ ಮೋಸ ಮಾಡಿ ಸರ್ಕಾರ ಆಳ್ತಾ ಇರೋದು ಇವರು. ಓಕೆ ಮೇಡಮ್. ದೇಶ ಉದ್ಧಾರ ಆಗ್ಬೇಕಂದ್ರೆ ಮೋದಿ ಬರ್ಬೇಕು. ಮೋದಿ ಇಲ್ಲ ನಮ್ಮ ದೇಶ ಬೆಂಕಿ ಇಕ್ಬಿಡ್ತಾರೆ. ಕಾಂಗ್ರೆಸ್ನವರು ಬೆಂಕಿ ಇಕ್ಬಿಡ್ತಾರೆ ನಮ್ಮ ದೇಶಗೆ. ಬೆಂಕಿ ಇಕ್ಬಿಟ್ಟು ಅವರು ಇಟಲಿಗೆ ಓಡೋಗ್ಬಿಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಟಲಿಗೆ ಹೋಗ್ಬಿಡ್ತಾರೆ. ಅವರು ಇಂಡಿಯಾಲಿರಲ್ಲ. ಅವರು ಇಟಲಿಯವರು ಇಟಲಿಗೆ ಹೊರಟೋತಾರೆ ವಾಪಸ್. ಅವರು BJP ಅವರು, ಮೋದಿ ಅವರು ಇಲ್ಲೇ ಸಾಯ್ತಾರೆ, ಇಲ್ಲೇ ಬದುಕ್ತಾರೆ ಅವರು. ಆದಿನಾಥ್ ನೆಕ್ಸ್ಟ್ ಮುಖ್ಯ ಪ್ರಧಾನಮಂತ್ರಿ ಅವ್ರು ಮಾಡಬೇಕು. ಬೇರೆ ಯಾರು ಬಂದು ದೇಶ ಉದ್ಧಾರ ಆಗಲ್ಲ. ಕಾಂಗ್ರೆಸ್ ದೇಶ ಮಾಡ್ತಾವ್ರೆ ಆಲ್ರೆಡಿ. 50% ಮಾರ್ಬಿಟ್ಟವ್ರೆ. ಇನ್ನು 50% ಮಾತ್ರ ಇರೋದಿಲ್ಲ ಕರ್ನಾಟಕದಲ್ಲಿ. ಇನ್ನು 5 ವರ್ಷ ಇದ್ರೆ ದೇಶ ಒಡಿಸ್ ಅಷ್ಟೇ ಹೇಳೋದು ನಾವು.